ಇನ್ನು ಬೀದರ್ನಲ್ಲಿ ದೇಶಭಕ್ತಿ ಘೋಷಣೆಗೆ ವಿದ್ಯಾರ್ಥಿ ಮೇಲೆ ಬೆದರಿಕೆ ಮಾಡಿರತಕ್ಕಂಥ ಒಂದು ಆರೋಪ ಈಗ ಕೇಳಿಬಂದಿದೆ. 80ನೇ ಸ್ವಾತಂತ್ರ್ಯೋತ್ಸವದಂದು ನಡೆದಂತಹ ಒಂದು ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಬೀದರ್ ಜಿಲ್ಲೆ ಚಿಟಗುಪ್ಪ ಪಟ್ಟಣದ ಶಾಹೀನ್ ಕಾಲೇಜಿನಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಇದೆ. ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಅಂದಿದ್ದ ವಿದ್ಯಾರ್ಥಿ ಸಾಗರ್ ಈ ವೇಳೆ ಪ್ರಾಂಶುಪಾಲರಿಂದ ಬೆದರಿಕೆ ಹಾಕಲಾಗಿದೆ ಅಂತಕ್ಕಂಥ ಒಂದು ಆರೋಪ ಈಗ ಕೇಳಿಬಂದಿರತಕ್ಕಂಥ. ಸಮುದಾಯಕ್ಕೆ ಸೇರಿದ ಘೋಷಣೆ ಕೂಗಬೇಡಿ ಅಂತ ವಿದ್ಯಾರ್ಥಿಗೆ ಪ್ರಾಂಶುಪಾಲರು ಬೆದರಿಕೆಯನ್ನ ಹಾಕಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಇದೀಗ ದೇಶಭಕ್ತಿ ಘೋಷಣೆಗೆ ಸಂಬಂಧಿಸಿದ ವಿವಾದ ಭಾರಿ ಚರ್ಚೆಗೆ ಕೂಡ ಕಾರಣ ಆಗಿದೆ. ಇದು ಸ್ವಾತಂತ್ರ್ಯೋತ್ಸವದಂದು ಏನೋ ವಿದ್ಯಾರ್ಥಿಯೊಬ್ಬ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿದ್ದಕ್ಕೆ ಕಾಲೇಜಿನ ಪ್ರಾಂಶುಪಾಲರು ಬೆದರಿಕೆ ಹಾಕಿದ್ದಾರೆ ಅಂತಕ್ಕಂಥ ಆರೋಪ ಈಗ ಕೇಳಿಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ನಡೆದಿರತಕ್ಕಂಥದ್ದು ಚಿಟಗುಪ್ಪ ಪಟ್ಟಣದ ಶಾಹೀನ್ ಕಾಲೇಜಿನಲ್ಲಿ ಆಗಸ್ಟ್ 15ರಂದು ನಡೆದಂತಹ ಒಂದು ಘಟನೆ ಇದೀಗ ತಡವಾಗಿ ಬೆಳಕು ಬಂದಿದೆ. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕಾಲೇಜಿನಲ್ಲಿ ರಾಷ್ಟ್ರ ಧ್ವಜಾರೋಹಣ ಕಾರ್ಯಕ್ರಮ ನಡೆದಿತ್ತು. ಕಾರ್ಯಕ್ರಮದ ಬಳಿಕ PUC ವಿದ್ಯಾರ್ಥಿ ಸಾಗರ್ ಗೌಳಿ ದೇಶಭಕ್ತಿ ಘೋಷಣೆ ಕೂಗಿದ್ದಾನೆ ಅಂತ ಹೇಳಲಾಗಿದೆ. ಈ ವೇಳೆ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿದ್ದಕ್ಕೆ ಪ್ರಾಂಶುಪಾಲರು ಆಕ್ಷೇಪ ವ್ಯಕ್ತಪಡಿಸಿ ವಿದ್ಯಾರ್ಥಿಗೆ ಎಚ್ಚರಿಕೆಯನ್ನ ನೀಡಿದ್ರು ಅನ್ನೋದು ದೂರಿನಲ್ಲಿ ಆಗಿದೆ. ಮತ್ತು ಒಂದೇ ಮಾತ್ರ ಅಂತ ಸರ್ ಬಂದು ಯಾರಂದ್ರೆ ಅಂತ ನಾನು ನನಗೆ ಏನಂದು ಯಾಕಂದ್ರೆ ಸ್ಟೂಡ್ನ ಬಂದು ಬರುತ್ತೆ ಅದ್ರಲ್ಲಿ ನಿಮಗೆ ತೆಗಿ ಅಂತಿದ್ರು. ಇನ್ನು ಈ ಒಂದು ಬೆದರಿಕೆ ಬೆನ್ನಲ್ಲೇ ಪ್ರಾಂಶುಪಾಲರ ವಿರುದ್ಧ ವಿದ್ಯಾರ್ಥಿ ತಂದೆ ದೂರನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ವೈಮನಸ್ಸು ಮೂಡಿಸತಕ್ಕಂಥ ಪ್ರಯತ್ನ ನಡೀತಾ ಇದೆ. ಸಾಗರ್ ತಂದೆ ಹಿರೋಬಾ ಗೌಳಿಯಿಂದ ಚಿಟಗುಪ್ಪ ಠಾಣೆಗೆ ದೂರು ದಾಖಲಾಗಿದೆ. ದೂರಿನ ಅನ್ವಯ ಪ್ರಾಂಶುಪಾಲ ಅಬ್ದುಲ್ ಹಕೀಂ ವಿರುದ್ಧ FIR ಕೂಡ ದಾಖಲಾಗಿದೆ. ಈ ಬೆನ್ನಲ್ಲೇ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರಿಂದ ಪ್ರೊಟೆಸ್ಟ್ ಕೂಡ ಒಂದ್ ಕಡೆ ನಡೀತಾ ಇದೆ. ಪ್ರತಿಭಟನೆ ವೇಳೆ ಪ್ರಾಂಶುಪಾಲರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕಾರ್ಯಕರ್ತರು. ಹೊರಗೆ ಹೋದ್ರೆ ಏನಂತಾರ ಅವರು ಒಂದೇ ಮಾತರಂ ರಿಲಿಜಿಯಸ್ ಒಂದೇ ಮಾತ್ರ ಅಂತ ಸರ್ ಬಂದು ಯಾರಂದ್ರೆ ಅಂತ ನಾನು ನನಗೆ ಏನಂದು ಯಾಕಂದ್ರೆ ಸ್ಟೂಡ್ನ ಬಂದು ಬರುತ್ತೆ